ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಕೇರಳದ ಸ್ಪೆಷಲ್ ಸ್ವೀಟ್ ಅಂತ ಹೇಳ್ಬೋದು. ಶರ್ಕರ ವೆರಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ಶರ್ಕರ ವೆರಟ್ಟಿ ಅಥವಾ ಶರ್ಕರ ಅವರಟ್ಟಿ ಅಂತ ಕರೀತಾರೆ. ಇದನ್ನು ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಇದು ನೇಂದ್ರ ಬಾಳೆಕಾಯಿಯಿಂದ ಮಾಡಲ್ಪಡುತ್ತದೆ ಶರ್ಕರ ವರಟ್ಟಿ. ಆದರೆ ನಾನಿಲ್ಲಿ ಗಾಳಿ ಬಾಳೆಕಾಯಿನ ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಕರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ನೇಂದ್ರ ಬಾಳೆಕಾಯಿ ಮತ್ತು ಗಾಳಿ ಬಾಳೆಕಾಯಿನ ಎರಡನ್ನೂ ಕಂಪೇರ್ ಮಾಡಿದರೆ ಈ ಗಾಳಿ ಬಾಳೆಕಾಯಿನಲ್ಲಿ ತುಂಬಾ ಸೂಪರಾಗಿ ಬರುತ್ತೆ, ಮೆದುವಾಗಿ ಬರುತ್ತೆ. ನೇಂದ್ರದಲ್ಲೂ ಕೂಡ ಹಾಗೆಯೇ ಮೆದುವಾಗಿರುತ್ತೆ. ಆದರೆ ಕಂಪೇರ್ ಮಾಡಿದರೆ ಗಾಳಿ ಬಾಳೆಕಾಯಿದು ಕೂಡ ಸೂಪರಾಗಿ ಬರುತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಒಂದ್ಸಲಿ ನೋಡ್ಕೊಂಡು ಬರೋಣ ಬನ್ನಿ. ಈಗಾಗಲೇ ನಾನು ಗಾಳಿ ಬಾಳೆಕಾಯಿನ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೊಳ್ಳಿ. ಈ ಥರ ಇರುತ್ತೆ ನೋಡಿ. ಇದರ ಸಿಪ್ಪೆ ತುಂಬಾ ಗಟ್ಟಿಯಾಗಿರುತ್ತೆ. ಇದನ್ನು ತೆಗಿಬೇಕಾದರೂ ಅಷ್ಟೇ ನೀವು ಒಂದು ಚೂರಿ ಸಹಾಯದಿಂದ ಹೀಗೆ ತೆಗಿಬೋದು. ಅದರಲ್ಲಿ ಹಾಗೆಯೇ ನಾವು ಕೈಯಲ್ಲಿ ಹಿಡಿದ್ರೆ ಅದರ ಕಲೆ ಎಲ್ಲ ನಮ್ಮ ಕೈಗೆ ಅಂಟ್ಕೊಳ್ಳುತ್ತೆ, ಕಪ್ಪಾಗುತ್ತೆ ಕೈ. ಹಾಗೆ ನೀವು ಬೇಕು ಅಂತಂದರೆ ಗ್ಲೌಸ್ ಎಲ್ಲ ಹಾಕ್ಕೊಂಡು ಇದನ್ನು ಸಿಪ್ಪೆನ ಸಪ್ರೇಟ್ ಮಾಡ್ಬೋದು. ನೋಡಿ, ಈಗಾಗಲೇ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಸಿಪ್ಪೆ ತೆಗೆಯೋದಕ್ಕೆ ಬರಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ಇದು. ಆದರೆ ಒಳಗಡೆ ನಿಮಗೆ ಗಾಳಿದ್ದು ಬಾಳೆಕಾಯಿ ಅಂತೂ ತುಂಬಾ ಸಣ್ಣ ಸೈಜಲ್ಲಿರುತ್ತೆ. ನೇಂದ್ರ ಬಾಳೆಕಾಯಿ ಥರ ಇದು ದೊಡ್ಡಕ್ಕೆಲ್ಲ ಬರಲ್ಲ. ನೋಡಿ, ಇಷ್ಟೇ ಬರುತ್ತೆ ಅಷ್ಟೇ. ನೋಡಿ, ಹೀಗೆ ಬಂದಿದೆಯಲ್ಲ, ನೋಡ್ತಾ ಇರ್ಬೋದು ನೀವು. ಇಷ್ಟೇ ಬರುತ್ತೆ ಅಷ್ಟೇ. ಆದರೆ ತುಂಬಾ ಹಗುರ, ಇದು ಮೆದುವು ಆಗುತ್ತೆ ನಾವು ಎಣ್ಣೆಯಲ್ಲಿ ಕರೆದಾಗ. ಈಗ ಇದರ ಸಿಪ್ಪೆ ನೋಡಿ ಎಷ್ಟು ದಪ್ಪಕ್ಕಿದೆ ಅಂತ. ಇದರಿಂದ ಪಲ್ಯನೂ ಮಾಡಬಹುದು, ಇದರಿಂದ ಪತ್ರೊಡೆನೂ ಆಗುತ್ತೆ, ಆಮೇಲಿಂದ ಪಕೋಡಾನೂ ಮಾಡಬಹುದು. ಹಾಗಾಗಿ ಇದನ್ನು ಸಿಪ್ಪೆ ತುಂಬಾ ಒಳ್ಳೆಯದಿದು. ನೋಡಿ, ಈಗಾಗಲೇ ನಾನು ಎಲ್ಲನ ಸಿಪ್ಪೆ ಎಲ್ಲ ತೆಗೆದು ನೋಡಿ ಇಟ್ಟಿದ್ದೀನಿ. ಇದು ಕಪ್ಪಗಾಗುತ್ತೆ. ಇದನ್ನು ನೀರಿಗೆ ಹಾಕಬೇಕು ಅಂತ ಹೇಳ್ತಾರೆ, ಬಟ್ ನಾನು ನೀರಿಗೆ ಹಾಕಲ್ಲ ಇಲ್ಲಿ. ಯಾಕಂತಂದರೆ ನಾವು ನೀರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆ ಹೀರ್ಕೊಳ್ಳುತ್ತೆ. ಕಪ್ಪಗಾದರೂ ಪರವಾಗಿಲ್ಲ, ಕಪ್ಪಗಾದರೆ ನಾವು ಎಣ್ಣೆಯಲ್ಲಿ ಕರಿಯುವಾಗ ಹೇಗಾದರೂ ಅದು ಕಪ್ಪಗಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ನಾನು ನೀರಲ್ಲೆಲ್ಲ ಹಾಕೋದಿಲ್ಲ. ನೀವು ಬೇಕು ಅಂದರೆ ನೀರಲ್ಲಿ ಹಾಕೋಬೋದು, ಏನು ಅಡ್ಡಿ ಇಲ್ಲ. ಈಗಾಗಲೇ ನಾನು ಎಷ್ಟು ಬೇಕು ಅಷ್ಟನ್ನು ನಾನು ತಗೊಂಡಿದ್ದೀನಿ. ಇದನ್ನು ನಾವೀಗ ಪೀಸಸ್ ಆಗಿ ಮಾಡಬೇಕು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗಾಗಲೇ ನಾನು ಅರ್ಧ ಭಾಗ ಮಾಡಿದ್ದೀನಿ. ಇದನ್ನು ಅರ್ಧ ಭಾಗ ಮಾಡಿದ ನಂತರ ನೋಡಿ, ಈ ಥರ ಅರ್ಧರ್ಧ ಇಂಚು ದಪ್ಪಕ್ಕೆ ನಾವಿದನ್ನು ಈ ಥರ ಹೆಚ್ಕೊಳ್ಬೇಕು. ಅರ್ಧ ಇಂಚು ದಪ್ಪಕ್ಕೆ ಇರಲೇಬೇಕು. ನೋಡಿ, ಇಷ್ಟು ದಪ್ಪಕ್ಕೆ ಹೆಚ್ಚಿಕೊಂಡು ಎಲ್ಲನ ನಾವು ಹೀಗೆ ಮಾಡಿ ಇಡಬೇಕು. ಇದನ್ನು ಇನ್ನೂ ನೀರಿಗೆ ಹಾಕಬೇಕು ಅಂತ ಹೇಳ್ತಾರೆ. ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಹಾಗೇನೂ ಇಡ್ಬೋದು. ನಾವು ಎಣ್ಣೆಯಲ್ಲಿ ಹೇಗೂ ಕರಿತಾ ಇದ್ದೀವಲ್ಲ, ಎಣ್ಣೆಯಲ್ಲಿ ಕರಿಯುವಾಗ ಅದು ಬ್ರೌನ್ ಕಲರ್ ಹೇಗೂ ಬರುತ್ತೆ. ನೋಡಿ, ಇಷ್ಟು ಅರ್ಧರ್ಧ ಇಂಚು ದಪ್ಪಕ್ಕೆ ಎಲ್ಲನನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು. ಇನ್ನು ನಾವು ಈ ಬಾಳೆಕಾಯಿ ಪೀಸಸ್ಸನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು. ನಾನು ಈಗಾಗಲೇ ಬಾಣಲಿನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಅದರಲ್ಲಿ ನಾವು ಈ ಪೀಸಸ್ಸನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ನೋಡಿ, ಈಗಾಗಲೇ ಎಣ್ಣೆ ಕಾದಿದೆ. ನಾವು ಸ್ವಲ್ಪನೇ ಹಾಕ್ತಾ ಬರಬೇಕು. ನಾವು ಈಗ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಟ್ಕೊಳ್ಬೇಕು. ಹಾಕಬೇಕಾದ್ರೆ ಒಮ್ಮೆ ಕಾಯಬೇಕದು. ಒಂದು 2 ನಿಮಿಷಗಳ ಕಾಲ ಹಾಗೇ ಕಾದ ನಂತರ ಆಮೇಲೆ ಲೋ ಫ್ಲೇಮ್ಗೆ ಮಾಡಬೇಕು. ನಾವು ಶುರುವಿಂದ ಕೊನೆ ತನಕನೂ ಮತ್ತೆ ಲೋ ಫ್ಲೇಮಲ್ಲೇ ಇರಬೇಕು. ಹೀಗೆ ಹಾಕಬೇಕಾದ್ರೆ ನೋಡಿ, ನೊರೆ ಬರ್ತಾ ಇದೆಯಲ್ಲ, ಅದು ಬಾಳೆಕಾಯಿನಲ್ಲಿರುವ ನೀರಿನ ಅಂಶ ಆಗಿರುತ್ತೆ. ಬಾಳೆಕಾಯಿ ಒಳಗಡೆ ಇರುವಂತಹ ನೀರಿನ ಅಂಶ ಅದೆಲ್ಲ ಎಣ್ಣೆಯಲ್ಲಿ ಕರಿಯುವಾಗ ನೊರೆ ಬರುತ್ತೆ ನೋಡಿ. ಆ ನೊರೆ ಎಲ್ಲ ಸ್ಟಾಪ್ ಆಗಬೇಕು. ಸರಿಯಾಗಿ ಫ್ರೈ ಆದ ನಂತರ ಅದು ನಿಲ್ಲುತ್ತೆ ಆ ನೊರೆ ಬರೋದು. ಅಲ್ಲಿ ತನಕ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಹುರಿತಾನೆ ಇರಬೇಕು. ನೋಡಿ, ಇದೀಗ ಅರ್ಧ ಆಗಿದೆ. ನಾನೊಂದು 10 ನಿಮಿಷಗಳ ಕಾಲ ಹುರಿದ ನಂತರ ನೋಡಿ ಈ ಥರ ಆಗಿದೆ. ಇದೀಗ ಫುಲ್ ಫ್ರೈ ಆಗಿದೆ. ನೋಡಿ, ಈ ಥರ ಬಂದಿದೆಯಲ್ಲ, ಒಂದು ಸ್ವಲ್ಪನೂ ನೊರೆ ಅಂಶ ಬರ್ತಾ ಇಲ್ಲ ಇವಾಗ. ನೋಡಿ, ಅದು ಶಬ್ದ ಬರಬೇಕು, ಹಾರ್ಡ್ ಆದಂತಹ ಶಬ್ದ ಬರಬೇಕು. ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ತಾ ಇರಬೇಕು. ನೀವು ಈಗಾಗಲೇ ನಾನು ವಾಲ್ಯೂಮನ್ನು ಕೊಟ್ಟಿದ್ದೀನಿ, ನೀವು ನೋಡ್ತಾ ಇರಬಹುದು, ನಿಮಗೆ ಕೇಳ್ಬೋದು ಶಬ್ದ. ನೋಡಿ, ಈ ಥರ ಶಬ್ದ ಬರಬೇಕದು. ಅಷ್ಟು ನಾವು ಫ್ರೈ ಮಾಡ್ಕೊಳ್ಬೇಕು. ಮಾಡಿಲ್ಲ ಅಂತಂದರೆ ನಿಮಗೆ ತುಂಬ ದಿವಸ ಉಳಿಯಲ್ಲ, ಅದು ಮೆದು ಆಗುತ್ತೆ. ಆಮೇಲಿಂದ ಸಕ್ಕರೆ ನಾವು ಬೆಲ್ಲ ಪಾಕನಲ್ಲಿ ಹಾಕಬೇಕಾದ್ರೆ ಅದು ಸರಿಯಾಗಿ ಬರಲ್ಲ. ನೋಡಿ, ಇದೀಗಾಗಲೇ ಆಗಿದೆ. ನಾನು ತೆಗೆದುಕೊಳ್ತಾ ಇದ್ದೀನಿ. ಒಂದು ತಟ್ಟೆನಲ್ಲಿ ಸಪ್ರೇಟಾಗಿ ಹಾಕಿ ಇಟ್ಟಿದ್ದೀನಿ. ಹಾಗೆಯೇ ನಾವು ಎಲ್ಲನನ್ನೂ ಈ ಥರ ಹುರಿದು ತೆಗೆದಿಡಬೇಕು.
ಸ್ವಲ್ಪನೂ ಎಣ್ಣೆ ಇರಬಾರ್ದು ಇದರಲ್ಲಿ. ಎಣ್ಣೆ ಇದೆ ಅಂತ ಅಂದರೆ ನೀವು ಟಿಶ್ಯೂ ಪೇಪರ್ ಆದರೂ ಹಾಕಿ ಅದನ್ನು ಎಕ್ಸೆಸ್ ಆಯಿಲನ್ನು ನೀವು ತೆಗಿಬಹುದು. ನೋಡಿ ಈಗಾಗಲೇ ನಾನು ಎಲ್ಲನ ಹುರಿದಿದ್ದೀನಿ. ನೋಡಿ ಇಷ್ಟ ಆಗಿದೆ ನನಗೆ. ನೋಡ್ತಾ ಇರ್ಬೋದು ಯಾವ ಥರ ಶಬ್ದ ಕೇಳುತ್ತೆ ಅಂತ. ಅಷ್ಟು ಗಟ್ಟಿಯಾಗಿ ಬಂದಿದೆ, ಅಷ್ಟು ಸೂಪರಾಗಿ ಬಂದಿದೆ. ಸ್ವಲ್ಪ ತಾಳ್ಮೆ ಬೇಕು ನಮಗೆ ಇದನ್ನು ಮಾಡಬೇಕು ಅಂತಂದರೆ. ಹಾರ್ಡ್ಲಿ ನಮಗೆ 1-2 ಗಂಟೆಯ ಕಾಲ ಆದರೂ ಹಿಡಿಬೋದು, ತುಂಬ ಹೊತ್ತು ಹಿಡಿಯುತ್ತೆ. ಇದನ್ನು ನಾವಿನ್ನೀಗ ಅಳತೆ ಮಾಡ್ಕೊಳ್ಬೇಕು ಎಷ್ಟಿದೆ ಅಂತ. ನನಗೆ ಸರಿಯಾಗಿ 2 ಬೌಲ್ ಆಗುವಷ್ಟು ಇದರಲ್ಲಿ ಈ ಥರ ಪೀಸಸ್ ಸಿಕ್ಕಿದೆ. ನೋಡಿ ಇದು ಚಿಪ್ಸ್ ಸಿಕ್ಕಿದೆ. ಅದಕ್ಕೆ ಸರಿಯಾಗಿ ನಾವೀಗ ಬೆಲ್ಲನ ಹಾಕಬೇಕು. ನಾನೀಗ 1 ಕಪ್ ಆಗುವಷ್ಟು, 2 ಕಪ್ಪು ಬಾಳೆಕಾಯಿ ಚಿಪ್ಸಿಗೆ 1 ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ ನಾವಿನ್ನೀಗ ಕಾಳು ಮೆಣಸನ್ನು ತಗೊಳ್ಬೇಕಾಗತ್ತೆ. ಕಾಳು ಮೆಣಸು, ಆಮೇಲಿಂದ ಶುಂಠಿ, ಒಣ ಶುಂಠಿ. ಇದು ಒಣ ಶುಂಠಿನ ನಾನು ಸ್ವಲ್ಪ ಕುಟಾಣಿಯಲ್ಲಿ ಹಾಕಿ ಕುಟ್ಕೊಂಡು ತಗೊಂಡಿದ್ದೀನಿ. ಇದನ್ನು ನಾವಿನ್ನೀಗ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ನುಣ್ಣಗಾಗಬೇಕಿದು. ಈಗಾಗಲೇ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ. ನೋಡಿ ಇದು ಪೌಡರ್ ಆಗಿದೆ. ಇಷ್ಟು ಪೌಡರ್ ಆದ್ದನ್ನು ನಾವಿನ್ನೀಗ ಸೈಡಲ್ಲಿ ತೆಗೆದಿಡಬೇಕು. ಇದು ಆದ ನಂತರ ನಾವಿನ್ನು ಬಾಣಲೆಯಲ್ಲಿ ಹಾಕಿ ಬೆಲ್ಲನ ಪಾಕ ಮಾಡ್ಕೊಳ್ಬೇಕು. ಮೇಯ್ನ್ ಪ್ರೋಸೆಸ್ ಆಗಿರುತ್ತೆ ಇದು. ಈಗಾಗಲೇ ನಾನು 2 ಕಪ್ ಬಾಳೆಕಾಯಿಗೆ 2 ಕಪ್ ಬಾಳೆಕಾಯಿ ಚಿಪ್ಸ್ ನಮಗೆ ಸಿಕ್ಕಿದೆಯಲ್ಲ, ಅದಕ್ಕೆ ನಾನು 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಸಾಕಾಗತ್ತೆ. ಇದಕ್ಕೆ ಸ್ವಲ್ಪನೇ ಅಂದರೆ ಸ್ವಲ್ಪ ನೀರನ್ನು ಹಾಕಬೇಕು. 2 ಸ್ಪೂನಷ್ಟು ನೀರನ್ನು ಹಾಕಿದರೆ ಸಾಕು. ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಇದನ್ನು ಪಾಕನ ಮಾಡ್ಕೊಳ್ಬೇಕು ನಾವು. ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋದಲ್ಲಿ ಪಾಕನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ ಈ ಪಾಕದಲ್ಲಿ ಮಾಡಿದ್ರೆ ನಿಮಗೆ. ನೋಡಿ ಸ್ಟಾರ್ಟಿಂಗಿಂದಾನೇ ಕೊನೆ ತನಕ ನಾನು ಪಾಕ ಹೇಗೆಲ್ಲ ಬರುತ್ತೆ ಅಂತ ನೀರಲ್ಲಿ ಹಾಕಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ಬರುತ್ತೆ ಅಂತ. ನೋಡಿ ಎಷ್ಟು ಉದ್ದಕ್ಕೆ ನೂಲೆಳೆ ಪಾಕದಿಂದ ಹಿಡಿದು ಗಟ್ಟಿ ಹಾರ್ಡ್ ಪಾಕ ತನಕ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಇದೊಂದು 1/4 ಗಂಟೆಗಳ ಕಾಲ ಆಗಿದೆಯಷ್ಟೇ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೀನಿ. ಪಾಕ ಯಾವತ್ತೂ ಹೀಗೇ ಮಾಡಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಕೂಡ ನೀವು ಇಟ್ಕೊಳ್ಬಾರ್ದು. ನೋಡಿ ಸೆಕೆಂಡ್ ಟೈಮ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಟೆಕ್ಸ್ಚರಲ್ಲಿ ಬಂದಿದೆ ಬೆಲ್ಲದ ಪಾಕ ಅಂತ ನೋಡ್ಕೊಳ್ಬೋದು ನೀವು. ಇದೂ ಅಷ್ಟೇ ನೋಡಿ ಈ ಥರ ನೂಲಿನ ಥರ ಪಾಕ ಬರುತ್ತೆ. ಸ್ವಲ್ಪ ಅಷ್ಟೇ ಗಟ್ಟಿಯಾಗಿದೆ. ಮೊದಲು ನಾವು ನೋಡಿದ್ದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ. ಆದರೂ ಸರಿಯಾದ ಪಾಕ ಅಲ್ಲ ಇದು. ಇಷ್ಟ ಆಗಿದೆ ಅಷ್ಟೇ. ಕೈಯಲ್ಲಿ ಮುಟ್ಟುವಾಗ ಅಂಟ್ಕೊಳ್ಳುತ್ತೆ. ಇದು ಅಂಟಬಾರ್ದು. ಇದು ಆಗಿಲ್ಲ ಅಂತ ಅರ್ಥ. ಇನ್ನೂ ಆಗಬೇಕಿದು. ಇನ್ನೂ ಒಂದು 10 ನಿಮಿಷಗಳ ಕಾಲ ಹಾಗೇ ಆಗಬೇಕದು. ಅದಕ್ಕಾಗಿ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಗಿರ್ಬೋದು. 15 ನಿಮಿಷದ ವಿಡಿಯೋನ ನಾನು ಹಾಕಿದ್ದೀನಿ ಬೆಲ್ಲದ ಪಾಕಕ್ಕೋಸ್ಕರ. ಇದು ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ. ನೋಡಿ ಇದು 3ನೇ ಸಲ ಚೆಕ್ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಬೋದು ನೀವು. ನೋಡಿ ಸ್ವಲ್ಪ ಹಾರ್ಡ್ ಆಗಿದೆಯಲ್ಲ, ಇದು 4ನೇ ಸಲದ್ದು ನೋಡಿ. ಹೀಗೆ ನಾವು ಆಗಾಗ ನೋಡ್ತಾ ಇದ್ದರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ. ಇನ್ನು ನೋಡಿ ನಾವು ಇದನ್ನು ಕೈಯಿಂದ ಈ ಥರ ಸ್ಪ್ರೆಡ್ ಮಾಡಿದಾಗ ಅದು ನೂಲಿನ ಪಾಕ ಅಂತ ಅಂತಾರಲ್ಲ, ಆ ನೂಲಿನ ಪಾಕಕ್ಕೆ ಉದ್ದಕ್ಕೆ ಸರಿಯಾಗಿ ಸ್ಟ್ರಿಂಗ್ ಥರ ಬರುತ್ತೆ. ಇದು ನೋಡಿ ಆ ಥರ ಬರಬಾರ್ದು. ನೋಡಿ ನಾನು ಈಗಾಗಲೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ. ಉದ್ದಕ್ಕೆ ನೂಲಿನ ಥರ ಬರುತ್ತಲ್ವ, ಈ ಥರ ಬರಬಾರ್ದು. ಇದು ಇನ್ನೂ ಪಾಕ ಆಗಿಲ್ಲ ಅಂತ ಅರ್ಥ. ನೋಡಿ ಈಗಾಗಲೇ 5ನೇ ಸಲ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕೊನೆಯ ಹಂತ ಆಗಿರುತ್ತೆ. ಇದರಲ್ಲಿ ಹೇಗೆ ಬಂದಿದೆ ಅಂತ ನೋಡ್ಬೋದು ನೀವು ಪಾಕ. ಈಗಾಗಲೇ ಕೈಯಲ್ಲಿ ಮುಟ್ಟಿದಾಗ ನೋಡಿ ಇನ್ನು ನೂಲಿನ ಪಾಕಕ್ಕೆ ಬಂದಿದೆ. ಇದು ಇನ್ನೂ ಆಗಿಲ್ಲ, ಬಟ್ ನಿಮಗೆ ಕಟ್ ಆಗುತ್ತೆ. ಇದು ಕಟ್ ಆಗುವಂತಹ ಹಂತ ಇದು ಬರಬೇಕು ನೋಡಿ. ಇನ್ನೂ ನೂಲಿನ ಹಂತನೇ ಇದೆ ಅಷ್ಟೇ. ನೆಕ್ಸ್ಟ್ ಇದರಲ್ಲಿ ಇದು ಸರಿಯಾಗಿ ಕಟ್ಟಾಗಿ ಸಿಗಬೇಕು ನೋಡಿ. ಈಗ ಅರ್ಧ ಕಟ್ಟಾಗ್ತಿದೆ ಅಷ್ಟೇ. ಸರಿಯಾಗಿ ಕಟ್ಟಾದರೆ ನಮಗೆ ಪಾಕ ಆಗಿದೆ ಅಂತ ಅರ್ಥ. ನೋಡಿ ಇದು ಉದ್ದಕ್ಕೆ ನೂಲಿನ ಥರ ಈ ಥರ ಬರಬಾರ್ದು. ನಾವು ಹೀಗೆ ಎಳಿಬೇಕಾದ್ರೆ ಅದು ಸರಿ ಕಟ್ಟಾಗಬೇಕು. ಅಲ್ಲಿ ತನಕ ನಾವು ಪಾಕನ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನು 5-6 ಸಲ ನಾನು ತೋರಿಸ್ತಾ ಇದ್ದೀನಿ ಚೆಕ್ ಮಾಡೋದಕ್ಕೋಸ್ಕರ. ಇದು ಈಗಾಗಲೇ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಷ್ಟೇ. ಅದರ ಅರ್ಥ ಇನ್ನೂ 5 ನಿಮಿಷಗಳ ಕಾಲ ನಾವು ಬೆಲ್ಲದ ಪಾಕ ಹೀಗೆ ಮಾಡಬೇಕು ಅಂತ ಅರ್ಥ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದೀಗ ಕೊನೆಯ ಹಂತ ನೋಡಿ. ನಾನು ಈಗಾಗಲೇ ತೋರಿಸ್ತಾ ಇದ್ದೀನಿ. ಈ ಪಾಕದಲ್ಲಿ ಗಟ್ಟಿಯಾಗಿದೆ.
ಗಟ್ಟಿ ಅಂದರೆ ಹಾರ್ಡ್ ಆಗಿದೆ. ಅಷ್ಟಾದರೆ ಸಾಕು. ನಾವು ಹೀಗೆ ಹಾಕಬೇಕಾದ್ರೆ, ನೀರೊಳಗೆ ಹಾಕಬೇಕಾದ್ರೆ ಟಣ್ ಅಂತ ಶಬ್ದನೂ ಕೇಳುತ್ತೆ ಇದರಲ್ಲಿ. ನೋಡಿ, ಈ ಥರ ನೀರಲ್ಲಿ ಹಾಕಬೇಕಾದ್ರೆ ಶಬ್ದ ಕೇಳಬೇಕದು. ಅಷ್ಟಾದರೆ ಹಾರ್ಡ್ ಆಯಿತು ಅಂತ ಲೆಕ್ಕ. ಈಗ ನೋಡಿ, ಕೈಯಲ್ಲಿ ಮುಟ್ಟಿದಾಗ ನೋಡಿ ಯಾವ ಥರ ತುಂಡಾಗ್ತಿದೆ ಅಂತ. ಸರಿಯಾದ ಪರ್ಫೆಕ್ಟ್ ಆದ ಪಾಕ ಇದು, ಬೆಲ್ಲದ ಪಾಕ ಇದು. ಅದಕ್ಕಾಗಿ ನಾನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಗೊತ್ತಾಗಲ್ಲ ನಮಗೆ ಪಾಕ ಎಷ್ಟೊತ್ತಿಗೆ ಬಂದು ಹೇಗೆ ಆಗುತ್ತೆ ಏನು ಎತ್ತ ಅಂತ. ಈಗಾಗಲೇ ಪರ್ಫೆಕ್ಟ್ ಪಾಕ ಆಗಿದೆ ಇದು. ನಾವಿನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಮುಂದಕ್ಕೆ ನಾವು ಶುಂಠಿ ಮತ್ತು ಪೆಪ್ಪರ್ ಪೌಡ್ರ್ ಇದೆಯಲ್ಲ, ನಾವು ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ನಾವೀಗ ಹಾಕಿ ಇಮಿಡಿಯೇಟ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಈಗಾಗಲೇ ಹಾಕಿದ್ದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಅದು ಆದ ನಂತರ, ಮಿಕ್ಸ್ ಆದ ನಂತರ ಮುಂದಕ್ಕೆ ನಾವು ಬಾಳೆಕಾಯಿ ಚಿಪ್ಸ್ ಮಾಡಿಟ್ಟಿದ್ದೀವಲ್ಲ, ಅದನ್ನು ಹುರಿದಿಟ್ಟದನ್ನು ನಾವೀಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಇಷ್ಟ ಆದರೆ ನಾವು ಕೊನೆಯ ಹಂತದಲ್ಲಿ ಇದ್ದೀವಿ. ನೋಡಿ, ಇಷ್ಟು ನಾವು ಪ್ರತಿಯೊಂದು ಇದಕ್ಕೂ ಕೋಟಿಂಗ್ ಆಗಬೇಕು ಅದು. ಹಾಗೆ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡಿ. ಈಗಾಗಲೇ ನಾನು ಬಾಣಲಿನ ಒಂದು ಸ್ವಲ್ಪ ಸಣ್ಣ ಬಾಣಲಿ ಆಯಿತು. ನೀವು ಅಗಲಕ್ಕೆ ದೊಡ್ಡಕ್ಕೆ ಇರುವಂತಹ ಬಾಣಲಿನ ತಗೊಂಡ್ರೆ ನಿಮಗೆ ಸುಲಭವಾಗಿ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ನನಗೆ ಸ್ವಲ್ಪ ಸಣ್ಣದಾಯಿತು ಬಾಣಲಿ ಇದು, ಆದರೂ ಅಡ್ಜಸ್ಟ್ ಮಾಡಿಕೊಂಡೆ ಕೊನೆಗೆ. ನೋಡಿ, ಈಗಾಗಲೇ ನಾನು ಎಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಬಾಳೆಕಾಯಿಯ ಚಿಪ್ಸಿಗೂ ಬೆಲ್ಲದ ಪಾಕ ಇದು ಸರಿಯಾಗಿ ಕೋಟಿಂಗ್ ಆಗಬೇಕು. ಅಲ್ಲಿ ತನಕ ಮಿಕ್ಸಿಂಗ್ ಮಾಡ್ತಾನೆ ಇರಬೇಕು. ನೋಡಿ, ಈ ಥರ ಪಾಕ ಬಂದಿಲ್ಲ ಅಂತಂದರೆ ನಿಮಗೆ ಯಾವಾಗ ನಾವೀಗ ಬಾಳೆಕಾಯಿ ಹಾಕಿ ಈ ಥರ ಮೊಗಿಸ್ತಾ ಇರ್ತೀವಲ್ಲ, ಆವಾಗ ನಿಮಗೆ ಹಾರ್ಡ್ ಆಗುತ್ತೆ ಬೆಲ್ಲದ ಪಾಕ. ಸರಿಯಾಗಿ ನಿಮಗೆ ಈ ಥರ ಟೆಕ್ಸ್ಚರಿಗೆ ಬರಲ್ಲ. ಅದಕ್ಕೋಸ್ಕರ ಪಾಕನ ಸರಿಯಾಗಿ ಮಾಡ್ಕೊಳ್ಳಿ. ಈ ಥರ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ ಆಗಲೇ, ಆ ಥರನೇ ಮಾಡ್ಕೊಳ್ಬೇಕು. ಇವಾಗಲೇ ನೋಡಿ, ಅಡಿ ಭಾಗದಿಂದ ನಾವು ಮೇಲೆ ಕೆಳಗೆ ಸರಿಯಾಗಿ ಅದನ್ನು ಮಿಕ್ಸ್ ಮಾಡಿದಾಗ ಎಲ್ಲ ಬಾಳೆಕಾಯಿಗೂ ಸರಿಯಾಗಿ ಕೋಟಿಂಗ್ ಆಗುತ್ತೆ. ಇನ್ನು ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. 1-1/4 ಗಂಟೆಗಳ ಕಾಲ ಹಾಗೇ ಬಿಟ್ಟರೆ ತಣ್ಣಗಾದರೆ ನಿಮಗೆ ಇದನ್ನು ಪ್ರತಿಯೊಂದು ಬಾಳೆಕಾಯಿನೂ ಇನ್ನೂ ಸಪ್ರೇಟ್ ಮಾಡಬೇಕು. ಬೆಲ್ಲದ ಪಾಕದಿಂದ ಸಪ್ರೇಟಾಗಿ ಬರುತ್ತೆ. ಈಗ ನೋಡಿ, ನಾವು ಕೈಯಲ್ಲಿ ಮುಟ್ಟಿದಾಗ ಅಥವಾ ಇದು ಮಾಡಿದಾಗ ಅದು ಒಟ್ಟಾಗಿ ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು ಬಾಳೆಕಾಯಿ. ಅದು ಬೆಲ್ಲದ ಪಾಕ ನೂಲು ಥರ ಇದೆಯಲ್ಲ ಇವಾಗಲೂ, ಅದು ಇನ್ನು ತಣ್ಣಗಾದ ನಂತರನೇ ಗಟ್ಟಿ ಆಗುತ್ತೆ. ನೋಡಿ, ಈಗಾಗಲೇ ಸ್ವಲ್ಪ ಸ್ವಲ್ಪ ಹಾರ್ಡ್ ಆಗ್ತಾ ಬಂದಿದೆ. 1/4 ಗಂಟೆಗಳ ಕಾಲ ಹಾಗೇ ಬಿಟ್ಟರೆ ಅದು ಬಿಸಿ ತಣ್ಣಗಾದಾಗ ನಿಮಗೆ ಕೈಯಿಂದ ಬೇರೆ ಬೇರೆ ಮಾಡೋದಕ್ಕೆ, ಸಪ್ರೇಟಾಗಿ ಮಾಡೋದಕ್ಕೆ ಸುಲಭವಾಗಿ ಬರುತ್ತೆ. ಅದಕ್ಕಾಗಿ ನೋಡಿ, ಈ ಥರ ಹರಡ್ಕೊಳ್ಬೇಕು. ನೋಡಿ, ಈಗಾಗಲೇ ನಾನು ತಣ್ಣಗಾಗೋದಕ್ಕೆ ಒಂದು ತಟ್ಟೆನಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಲ್ಲ. ನೋಡಿ, ಈ ಥರ ಕೈಯಿಂದ ಈ ಥರ ಬೇರೆ ಬೇರೆ ಮಾಡಬೇಕಿದನ್ನು. ಇನ್ನು ಸ್ವಲ್ಪ ಬೆಲ್ಲದ ಪಾಕ ಇನ್ನು ಬಿಸಿ ಇದೆ ಅನ್ನೋವಾಗಲೇ, ಸ್ವಲ್ಪ ಕೈಯಲ್ಲಿ ಮುಟ್ಬೋದು ಅನ್ನೋವಾಗಲೇ ಈ ಥರ ಪ್ರೊಸೆಸನ್ನು ನಾವು ಮಾಡಬೇಕು. ಬೇರೆ ಬೇರೆಯಾಗಿ ಮಾಡಬೇಕು. ನೋಡಿ, ಇದು ಒಂಥರ ಉಂಡೆಯಾಗಿ ಬಾಲ್ ಥರ ಬರುತ್ತೆ. ಇಲ್ಲದಿದ್ದರೆ ನಾವು ಹಾಗೇ ಇಟ್ಟರೆ ನೋಡಿ ಇಷ್ಟಿದು ಗಟ್ಟಿಯಾಗಿದೆ ಅಲ್ಲ. ಇದನ್ನು ನೋಡಿ, ನಾವಿನ್ನೀಗ ಬೇರೆ ಬೇರೆ ಮಾಡೋದ್ರಿಂದ ನೋಡಿ ಇದು ಈಗಾಗಲೇ ಸಪ್ರೇಟ್ ಆಗ್ತಾ ಇದೆ. ಒಂದಕ್ಕೊಂದು ಅಂಟಿದ್ದನ್ನು ಇದನ್ನೀಗ ಬಿಡಿಸ್ತಾ ಬಂದಾಗ ಸರಿಯಾಗುತ್ತೆ. ಇದರ ಮೇಲಿಂದ ನಾವಿನ್ನೀಗ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಹಾಕಿದರೆ ಇನ್ನೂ ಬೇರೆ ಬೇರೆಯಾಗಿ ಮಾಡ್ಕೊಳ್ಬೋದು, ಸುಲಭವಾಗಿ ಮಾಡೋದಕ್ಕೆ ಬರುತ್ತೆ. ನೋಡಿ, ಮಿಕ್ಸಿಂಗ್ ಮಾಡಬೇಕು. ಹೀಗೆ ಮೇಲೆ ಕೆಳಗೆ ಸರಿಯಾಗಿ ಹೊಂದ್ಕೊಳ್ಬೇಕು. ಎಲ್ಲದಕ್ಕೂ ಸಕ್ಕರೆ ಹುಡಿ ಇದೆಯಲ್ಲ, ಸರಿಯಾಗಿ ಹೊಂದ್ಕೊಳ್ಳೋ ಥರ ಈ ಥರ ಮಿಕ್ಸಿಂಗ್ ಮಾಡಬೇಕು ನಾವು. ನಾನು ಈಗಾಗಲೇ ಅರ್ಧ ಪ್ಲೇಟಷ್ಟು ಹಾಕಿದ್ದೀನಿ, ಅರ್ಧ ಭಾಗದಷ್ಟು ಸಕ್ಕರೆ ಪುಡಿನ ಹಾಕಿದ್ದೀನಿ. ಅದರ ಜೊತೆಗೇನೆ ಎಲ್ಲಾದರೂ ನಿಮಗೆ ಬೆಲ್ಲದ ಪಾಕ ಜೊತೆ ಅಂಟ್ಕೊಂಡಿದೆ, ಜೊತೆ ಆಗಿದೆ ಅಂತ ಅಂದರೆ ಅದನ್ನು ಬೇರೆ ಬೇರೆ ಮಾಡ್ಕೊಳ್ಬೋದು. ಇನ್ನು ಕೊನೆಯ ಭಾಗದಲ್ಲಿ ನಾವು ಉಳಿದಿದ್ದಂತಹ ಸಕ್ಕರೆ ಪುಡಿ ಇದೆಯಲ್ಲ, ಅದನ್ನು ಒಟ್ಟು ಹಾಕಿ ನಾವಿನ್ನು ಕೊನೆ ಭಾಗದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ. ಅಡಿಯಿಂದ ಮೇಲೆ ತನಕ ನೋಡಿ ಸರಿಯಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಕೋಟಿಂಗ್ ಅದು ಎಲ್ಲದಕ್ಕೂ ಸರಿಯಾಗಿ ಹೊಂದ್ಕೊಳ್ಬೇಕು. ಅಲ್ಲಿ ತನಕ ಮಿಕ್ಸಿಂಗ್ ಮಾಡ್ತಾನೆ ಇರಬೇಕು. ಇದೀಗ ನೋಡಿ ಎಲ್ಲ ನಾನು ಹಾಕಿದ್ದೀನಿ. ಇನ್ನು ನೋಡಿ, ಸರಿಯಾಗಿ ಅಡಿಯಿಂದ ಮೇಲೆ ತನಕ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗಾಗಲೇ ನಾವು ನೇಂದ್ರ ಬಾಳೆಕಾಯಿಯಿಂದಲೂ ಮಾಡಿದ್ರೆ ಈ ಥರನೇ ಬರುತ್ತೆ. ಅದಕ್ಕಿಂತನೂ ಸಾಫ್ಟ್ ಆಗುತ್ತೆ ಇದು ಗಾಳಿ ಬಾಳೆಕಾಯಿನಲ್ಲಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ತಿನ್ನೋದಕ್ಕೆ ನಿಮಗೆ ಬಾಯಿಗೆ ಇದು ಇನ್ನೂ ಟೇಸ್ಟಿಯಾಗಿ ಅನಿಸುತ್ತೆ.
ನೋಡಿ ಈ ಥರ ಶಬ್ದ ಕೇಳತ್ತಲ್ಲ, ಆ ಥರ ಬಂದರೆ ನಿಮಗೆ ಬೆಲ್ಲದ ಪಾಕ ಎಲ್ಲ ಸರಿಯಾಗಿದೆ, ಶರ್ಕರ ಬರಟಿ ಸರಿಯಾಗಿ ಬಂದಿದೆ ಅಂತ ಅರ್ಥ. ನೋಡಿ ಈ ಥರ ಕೈಯಲ್ಲಿ ಮುಟ್ಟಿದಾಗ ಪೀಸ್ ಆಗಬೇಕು, ಸರಿಯಾಗಿದೆ ಅಂತ ಅರ್ಥ. ಇನ್ನು ಇದನ್ನು ಗಾಜಿನ ಡಬ್ಬದಲ್ಲಿ ನಾವು ತುಂಬಿಸಿ ಇಟ್ಟರೆ ಒಂದು 2 ರಿಂದ 3 ತಿಂಗಳುಗಳ ಕಾಲ ಹಾಗೆಯೇ ಉಳಿಯುತ್ತೆ. ಸಂಜೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ತಿನ್ನಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಕೇರಳದ ಈ ಥರದ ಟ್ರೆಡಿಷನಲ್ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಲ್ಲ. ಮನೇಲಿ ಇದನ್ನು ನೀವು ಟ್ರೈ ಮಾಡ್ತೀರಲ್ವಾ? ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ವಂದನೆಗಳು.